ನಮಸ್ಕಾರ ಎಲ್ಲ ಕನ್ನಡದ ಮನಸ್ಕಡೆ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಕ್ರಿಯಾಶೀಲ ಕನ್ನಡದ ಬರಹಗಾರರು, ನಿಮ್ಮೆಲ್ಲರ ಹಿತೈಷಿಗಳು ಆದಂಥ ಜೋಗಿ ಸರ್ ಅವರು. ಅವರಿಗೆ ನನ್ನ ಈ ಒಂದು ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. ಸರ್, ಇತ್ತೀಚೆಗೆ ಈ ಕಾಲದ ಓದುಗರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಕಾಲದಲ್ಲಿ ಓದುಗರಿದ್ದಾರೋ ಕೊಳ್ಳುಗರಿದ್ದಾರೋ ಅಂತ ನನಗೆ ಅನುಮಾನ ಇದೆ. ಅಂದರೆ ಪುಸ್ತಕಗಳು ಭಾಳ ಚೆನ್ನಾಗಿ ಮಾರಾಟ ಆಗ್ತಿವೆ, ಆದರೆ ಪುಸ್ತಕಗಳ ಬಗ್ಗೆ ಚರ್ಚೆ ಕಡಿಮೆ ಆಗ್ತಿದೆ. ನಮ್ಮ ಕಾಲದಲ್ಲಿ ಕಡಿಮೆ ಮಂದಿ ಓದಿದ್ರು ಕೂಡ ಚರ್ಚೆ ಜಾಸ್ತಿ ಆಗ್ತಾಯಿತ್ತು. ನಾವು ಮಾತಾಡ್ತಾ ಇದ್ವಿ, ಪರಸ್ಪರ ಭೇಟಿಯಾದಾಗ ಏನು ಓದಿದಿರಿ ಅಂತ ಕೇಳ್ತಾ ಇದ್ವಿ. ಏನು ಓದಿದಿರಿ ಅಂತ ಕೇಳುವ ಸಂಪ್ರದಾಯ ಮತ್ತೆ ಶುರುವಾಗಬೇಕು, ಓದುಗರು ಶುರು ಮಾಡಬೇಕು ಅಂತ ನನ್ನ ಆಸೆ. ನಿಮ್ಮ ಪ್ರಕಾರ ಈ ಕಾಲದ ಕೃತಿಗಳು ಸಿನಿಮಾ ಆಗಲಿಕ್ಕೆ ಅರ್ಹವೇ? ಈ ಕಾಲದ ಕೃತಿಗಳು ಬಹಳ ಕೃತಿಗಳಿದ್ದಾವೆ, ಅವು ಈ ಕಾಲದ ಸಿನಿಮಾ ಆಗಲಿಕ್ಕೆ ಅರ್ಹತೆ ಇದೆ ಅನ್ಕೆ. ಆದರೆ ಒಂದೇ ಒಂದು ಸಮಸ್ಯೆ ಏನಂದರೆ, ಸಿನಿಮಾದವರು ಲೇಖಕರಿಗೆ ದುಡ್ಡು ಕೊಡಲ್ಲ. ಕೃತಿ ತೊಗೊಂಡೋಗ್ತಾರೆ, ಸಿನಿಮಾ ಮಾಡ್ತಾರೆ, ಕೊಡ್ತೀವಿ ಅಂತಾರೆ, ಕೊನೆಗೆ ಕೊಡೋದಿಲ್ಲ. ಚಿತ್ರರಂಗ ಉಳಿಬೇಕಿದ್ದರೆ ಅವರು ಲೇಖಕರ ಜೊತೆ ಭಾಳ ನಿರಂತರವಾದ ಸಂಬಂಧ ಇಟ್ಕೋಬೇಕು, ಸೌಹಾರ್ದ ಸಂಬಂಧ ಇಟ್ಕೋಬೇಕು, ಪ್ರಾಮಾಣಿಕವಾದ ಸಂಬಂಧ ಇಟ್ಕೋಬೇಕು ಮತ್ತು ಅವರ ಶ್ರಮಕ್ಕೆ ತಕ್ಕ ಬೆಲೆಯನ್ನು ಕೊಡಬೇಕು. ಆಗ ಚಿತ್ರರಂಗಕ್ಕೂ ಒಳ್ಳೆಯದು, ಲೇಖಕರಿಗೂ ಒಳ್ಳೆಯದು. ಖಂಡಿತ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು.